ಶಾಲೆಗೆ ಹೋಗೋ ಸಂದರ್ಭದಲ್ಲಿ, ಸರ್ಕಾರಿ ಶಾಲೆಗೆ ಹೋಗೋವಂಥ ಸಂದರ್ಭದಲ್ಲಿ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಇತ್ತು. ಈಗ ಮಕ್ಕಳೆಲ್ಲರೂ ಕೂಡ ಒಂದು ವರ್ಷ ಓದಿದ್ದಾರೆ, ತಯಾರಾಗಿದ್ದಾರೆ. ಎಕ್ಸಾಮ್ ಬರೆಯೋಕ್ಕೆ, ಎಕ್ಸಾಮ್ಗೆ ಹೋಗುವಂಥ ಸನ್ನಿವೇಶ. ಇವ್ರಿಗೆ ಜ್ಞಾನ ಇದ್ದಿದ್ರೆ, ಇವ್ರಿಗೇನೋ ಸರ್ಕಾರಕ್ಕೆ ಕಾಮನ್ ಸೆನ್ಸ್ ಇದ್ದಿದ್ರೆ ಯೋಚನೆ ಮಾಡಬೇಕಾದ್ರೆ ಪ್ರಾರಂಭದಲ್ಲೇ ಯೋಚನೆ ಮಾಡಬೇಕಾಯ್ತು. ಶಾಲೆ ಶುರುವಾದ ತಕ್ಷಣವೇ ಈ ಥರ ತೆಗೆದಾಕಿದ್ದೀರಿ ನಾವು ಅಂತ ಹೇಳಿದರೆ ಇವತ್ತು ಲಕ್ಷಾಂತರ ಮಕ್ಕಳು ಹಗಲು ರಾತ್ರಿ ಕಷ್ಟ ಬಿದ್ದು ಓದಿದ್ದಾರೆ ಹಿಂದಿಯನ್ನು. ಅವ್ರಿಗೆ ಪರ್ಸೆಂಟೇಜಲ್ಲೂ ಆ್ಯಡ್ ಆಗ್ತೈತಿ. ಹಿಂದಿ ಪರೀಕ್ಷೆ ಏನಿದೆ ಅವ್ರ ಪರ್ಸೆಂಟೇಜಲ್ಲಿ ಆ್ಯಡ್ ಆಗ್ತೈತಿ. ಏಕಾಏಕಿ ಒಂಥರ ತೊಗಲಕ್ ದರ್ಬಾರ್ತಾರ. ಈಗ ಈ ಸರ್ಕಾರ ಮಾಡಿದೆ, ಮುಂದೆ ಬರೋ ಸರ್ಕಾರ ಇದನ್ನ ತೆಗೆದಾಕಿದ್ರೆ ಏನು ಹುಡುಗಾಟ ಆಡ್ತಾ ಇದ್ದಾರೆ ಇದು? ನಾನು ಕಾಂಗ್ರೆಸ್ ಅವ್ರಿಗೆ ನಿಮ್ಮ ಗೌರವ ಇದ್ರೆ, ಮಾನ ಮರ್ಯಾದೆ ಇದ್ರೆ ನೀವು ಇದನ್ನು ಪ್ರಾರಂಭ ಮಾಡಿದವರು ಯಾರು? ಮಹಾತ್ಮ ಗಾಂಧೀಜಿ 1918 ಹಿಂದಿ ಪ್ರಚಾರ ಸಮಿತಿ 30 ವರ್ಷ, 48ನೇ ಇಸ್ವಿವರೆಗೂ ಅವರು ತೀರೋಗೋವರೆಗೂ ಕೂಡ ಅವರ ಅಧ್ಯಕ್ಷರು, ಹಿಂದಿ ಪ್ರಚಾರ ಸಮಿತಿ ಅಧ್ಯಕ್ಷರು. ಯಾರು? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹಿಂದಿ ಪ್ರಚಾರ ಸಮಿತಿಯನ್ನು ಪ್ರಾರಂಭ ಮಾಡಿದ್ರು. ಸೌತ್ ಇಂಡಿಯಾದಲ್ಲಿ ಕೂಡ ಅವರೇ ಪ್ರಾರಂಭ ಮಾಡಿದ್ದು. ಕನ್ನಡ, ತಮಿಳು, ಮಲಯಾಳಿ ಇವೆಲ್ಲ ಇತ್ತಲ್ಲ, ಅಲ್ಲಿನೂ ಕೂಡ ಸದರನ್ ಸ್ಟೇಟಲ್ಲೂ ಕೂಡ ಮಹಾತ್ಮ ಗಾಂಧಿಯವರು ಹಿಂದಿ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಇಲ್ಲೂ ಕೂಡ ಹಿಂದಿ ಇರಬೇಕು ಅಂತೇಳಿ ಪ್ರಚಾರ ಮಾಡಿ ಅದನ್ನು ಸ್ಥಾಪನೆಯನ್ನು ಮಾಡಿದ್ರು ಅವರು. ನೀವು ಏಕಾಏಕಿ ಈ ಥರ ಮಾಡೋದ್ರಿಂದ ಮಕ್ಕಳ ಮಾನಸಿಕ ಸ್ಥಿತಿ ಏನಾಗ್ತೈತೆ? ಎಕ್ಸಾಮ್ಗೆ ಹೋಗೋ ಟೈಮಲ್ಲಿ ಮಕ್ಕಳು ಮೊದಲೇ ಸೆನ್ಸಿಟಿವ್ ಆಗಿರ್ತಾರೆ, ಭಾಳ ಸೆನ್ಸಿಟಿವ್, ಒಂದೊಂದು ವಿಚಾರಕ್ಕೂ ಭಾಳ ಸೆನ್ಸಿಟಿವ್ ಇರ್ತಾರೆ. ಅಂಥದ್ರಲ್ಲಿ ನೀವು ಈ ಥರ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನೀವು ಏಕಾಏಕಿ ರದ್ದು ಮಾಡಿದ್ರೆ ನಿಮ್ಮ ಸರ್ಕಾರದ ಯೋಗ್ಯತೆ ಏನು ಅನ್ನೋದು ಜನಗಳಿಗೆ ಅರ್ಥ ಆಗ್ತದೆ. ಮಕ್ಕಳ ವಿಚಾರದಲ್ಲಿ, ಬೇರೆಯವ್ರ ವಿಚಾರದಲ್ಲಿ ಮಾಡ್ರಿ ಏನೋ ಪರವಾಗಿಲ್ಲ, ಬೇರೆಯವ್ರೇನೋ ತಡ್ಕೊಂತಾರೆ ಜನ. ಬೇರೆಯವರು ಮಕ್ಕಳ ವಿಚಾರದಲ್ಲಿ ಸೆನ್ಸಿಟಿವ್ ಇರ್ತಾರೆ. ಎಕ್ಸಾಮ್ ಅಂದರೆ ಭಯ ಆಗುವಂಥ ಒಂದು ವಿಚಾರ ಎಲ್ಲರಿಗೂ ಗೊತ್ತಾಗಿದೆ. ಬೇಕಾದಷ್ಟು ಜನ ಮಕ್ಕಳು ಮಾಡ್ಕೋಬಾರ್ದು ಆತ್ಮಹತ್ಯೆ, ಅಂಥದ್ದನ್ನು ಆಗಿದೆ. ಹಿಂದೆ ಎಲ್ಲ ನಾವು ನೋಡಿದ್ದೀವಿ. ಫೇಲ್ ಆದರೆ, ಮಾರ್ಕ್ಸ್ ಕಡಿಮೆ ಬಂದರೆ, ಹಿಂದೆ ಎಲ್ಲ ಭಾಳ ಆತ್ಮಹತ್ಯೆಗಳಾಗಿರೋ ಘಟನೆನೂ ನೋಡಿದ್ದೆ. ಆಗಬಾರ್ದು, ಅದು ಒಳ್ಳೆಯದಲ್ಲ. ಇವ್ರಿಗೆ ಇಂಗ್ಲೀಷ್ ಇರಲಿ, ಯಾಕೆಂದರೆ ಅದು ಅಂತಾರಾಷ್ಟ್ರೀಯ ಭಾಷೆ ಅಂತೆ. ಸಂವಾದ ಅಂತೆ, ಕಮ್ಯುನಿಕೇಶನ್. ನಾನು ಇಂಗ್ಲೀಷಲ್ಲೇ ಹೇಳೋದ್ರಲ್ಲೇ ನಿಮ್ಗೆ ಅರ್ಥ ಆಗೋದು. ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ರಷ್ಯಾದಲ್ಲಿ, ಚೈನಾದಲ್ಲಿ, ಜಪಾನಲ್ಲಿ ಇವೆಲ್ಲ ಭಾಳ ಮುಂದುವರೆದವರು. ನಮಗಿಂತ 50 ವರ್ಷ 100 ವರ್ಷ ಮುಂದೆ ಇರುವಂಥ ದೇಶಗಳು ಇವರು. ಆಯಿತು, ಬೇಡ. ಉರ್ದು ಯಾವ ಭಾಷೆ ಅಪ್ಪ? ನಮ್ಮ ದೇಶದನಪ್ಪ. ಇರಾನು, ಇರಾಕು, ಪರಾಕು, ಕರಾಕು ಈ ದೇಶದದು, ನಮ್ಮ ದೇಶದ್ದೇ ಅಲ್ಲ. ಅದಕ್ಕೆ ಇರ್ಬೋದು, ಅದನ್ನು ಕಲಿಬೇಕಂತೆ. ಅಲ್ಲಿ ನಿಮಗೆ ಉರ್ದು ಶಾಲೆಗಳಲ್ಲಿ ಕನ್ನಡನ ಮೊದಲನೇ ಭಾಷೆ ಮಾಡಿದ್ದೀರಾ ನಿಮ್ಮ ಯೋಗ್ಯತೆಗೆ? ಇಲ್ಲ. ಹಿಂದಿ ಬೇಡ, ಈ ದೇಶದ ಭಾಷೆ. ಕನ್ನಡ ಈ ದೇಶದ ಭಾಷೆ, ತಮಿಳು ಈ ದೇಶದ ಭಾಷೆ, ಮಲಯಾಳಿ ಈ ದೇಶದ ಭಾಷೆ. ಈ ಭಾಷೆಗಳು ಬೇಕು. ಆದರೆ ಉರ್ದು ಬೇರೆ ದೇಶದ್ದು, ಆ ಭಾಷೆ ಬೇಕು ಇವರಿಗೆ. ಯಾಕೆಂದರೆ ವೋಟ್, ಶಿಕ್ಷಣದಲ್ಲೂ ವೋಟ್ ಪಾಲಿಟಿಕ್ಸ್ ಮಾಡುವಂಥ ಈನ ಕೆಲಸಕ್ಕೆ ಕಾಂಗ್ರೆಸ್ ಪಾರ್ಟಿ ಹೋಗಿರುವಂಥದ್ದು ತಪ್ಪಿದು. ಮಾಡಂಗಿದ್ರೆ ಇವರು ಏನಾನ ಮಾಡ್ಗಡ್ಲಿ, ಶಾಲೆ ಪ್ರಾರಂಭ ಆಗ ಮಾಡ್ಬೋದಾಯಿತು.
ಈಗ ಮಾಡೋದ್ರಿಂದ ಯಾರ್ಯಾರು ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು ಅಂತ ಇರ್ತದೆ, ಸ್ಕೋರ್ ಮಾಡೋಕ್ಕೆ ಮಾರ್ಕ್ಸನ್ನು ಜಾಸ್ತಿ ತಗೊಳ್ಳೋವಂಥದ್ದಕ್ಕೆ ವಿದ್ಯಾರ್ಥಿಗಳು ಯಾರಿದ್ರು ಅವ್ರಿಗೆಲ್ಲ ಅನ್ಯಾಯ ಆಗಿದೆ. ಮತ್ತು ಯಾರು ಇದರಲ್ಲಿ ಓದಿ, ಯಾಕಂದರೆ 6 ಸಬ್ಜೆಕ್ಟು, ಇದೊಂದು 7, ಅದರದ ಕಟ್ ಮಾಡಿ ಇದನ್ನು ಓದಿರ್ತಾರೆ ಅವರು. ಬೇರೆ ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸ್ಟಡಿ, ಇಂಗ್ಲೀಷು ಇವೆಲ್ಲವನ್ನು ಕಟ್ ಮಾಡಿ ಆ ಸಮಯದಲ್ಲಿ ಹಿಂದಿನ ಕೂಡ ಓದಿರ್ತಾರೆ ಅವರು. ಆ ಸಮಯಕ್ಕೆ ಹಂಗಾರೆ ಬೆಲೆ ಇಲ್ವೇನು? ಇಷ್ಟು ದಿನ, ಇಷ್ಟು ವರ್ಷ, 1 ವರ್ಷಗಳ ಕಾಲ 365 ದಿನ ಓದಿದಂಥ ಆ ಸಮಯಕ್ಕೆ ಬೆಲೆ ಇಲ್ವಾ ಹಂಗಾರೆ ವಿದ್ಯಾರ್ಥಿಗಳಿಗೆ? ಇದೊಂಥರ ಸರ್ಕಾರದ ಒಂಥರ ಹೇಡಿತನ ಅಂತ ಅನಿಸ್ತೈತೆ. ಮಹಾತ್ಮ ಗಾಂಧೀಜಿಗೆ ಹಾಗಾದ್ರೆ ಗೌರವ ಏನು ಕೊಡ್ತೀರಾ ನೀವು? ಎಲ್ಲದಕ್ಕೂ ಮಹಾತ್ಮ ಗಾಂಧೀಜಿ ನರೇಗಾದಲ್ಲಿ ಮಹಾತ್ಮ ಗಾಂಧೀಜಿ ಹೆಸರು ತೆಗೆದ ತಕ್ಷಣ ಬಾಯ್ ಬಡ್ಕೊಂಡ್ರಲ್ಲ, ಏನೋ ಆಗೋಗ್ಬಿಟ್ಟಿದೆ ಅನಾಹುತ ಅಂತ ಬಾಯ್ ಬಡ್ಕೊಂಡ್ರೆ ಇಡೀ ದೇಶದಲ್ಲಿ. ಈಗ ಯಾಕೆ ಬಾಯ್ ಬಡ್ಕೊಳಲ್ಲ? ಮಹಾತ್ಮ ಗಾಂಧಿನೇ ಅದರ ಅಧ್ಯಕ್ಷರು, ಹಿಂದಿ ಪ್ರಚಾರ ಸಮಿತಿಯ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿ 30 ವರ್ಷ. ಈಗ ಯಾಕಪ್ಪ ಬಾಯ್ ಬಡ್ಕೊಳಲ್ಲ? ಬಡ್ಕೊಳ್ರಿ ಒಂದಷ್ಟು. ನಿಮ್ಮ ಯೋಗ್ಯತೆ ಏನು ಅನ್ನೋದು ಅರ್ಥ ಆಗ್ತೈತೆ. ಯಾರು ಪ್ರಾರಂಭ ಮಾಡಿದ್ರು ಹಿಂದಿನ ಅವ್ರನ್ನ ಮರ್ತ್ಬಿಟ್ರಿ. ನಮ್ಮ ದೇಶದ ಮೊದಲ ಪ್ರಧಾನಿ ನೆಹರು ಅವರು. ಮಹಾತ್ಮ ಗಾಂಧಿ ಬೇಡ ಬಿಡಿ, ಕಾಂಗ್ರೆಸ್ ಅವರು ಮಹಾತ್ಮ ಗಾಂಧೀಜಿಗೆ ಬೆಲೆ ಕೊಡಲ್ಲ, ನಾವು ಬೆಲೆ ಕೊಡಲ್ಲ ಅಂತ ತೀರ್ಮಾನ ಮಾಡ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ. ಜವಾಹರ್ಲಾಲ್ ನೆಹರು ಅವರು ತ್ರಿಭಾಷಾ ಸೂತ್ರ ತಂದವರು ಯಾರು? ಜವಾಹರ್ಲಾಲ್ ನೆಹರು ಅವರು. ಮೋದಿ ತಂದಿದ್ರ? ಜವಾಹರ್ಲಾಲ್ ನೆಹರು ತಂದಿದ್ದು. ಇಂದಿರಾ ಗಾಂಧಿ ಒಂದು ಹೆಜ್ಜೆ ಮುಂದೆ ಹೋಗಿ ಇಂದಿರಾ ಗಾಂಧಿ ಇನ್ನೂ ಜೋರು ತಂದರು. ಇಂದಿರಾ ಗಾಂಧಿ ಅಂತೂ ಅಗ್ರೆಸಿವ್ ಈ ಹಿಂದಿ ವಿಚಾರವಾಗಿ. ಅವ್ರಿಗೂ ಬೆಲೆ ಇಲ್ವಾ? ಇಂದಿರಾ ಗಾಂಧಿಗೆ ಬೆಲೆ ಇಲ್ಲ, ನೆಹರುಗೆ ಬೆಲೆ ಇಲ್ಲ, ಮಹಾತ್ಮ ಗಾಂಧೀಜಿಗೆ ಬೆಲೆ ಇಲ್ಲ. ಅದ್ಯಾರೋ ಮನೆಗೆ ಮಗು ಹುಟ್ಟಿದ್ರೆ ಇಲ್ಲಿ ಸ್ವೀಟ್ ಹಂಚಿದ್ರಂತೆ, ಹಂಗೆ ತಮಿಳ್ನಾಡಲ್ಲಿ ಮಾಡಿದ್ದಾರೆ, ನಾವು ಮಾಡ್ತೀರಿ ಅಂತ ಅವರ ಇಂಟೆನ್ಷನ್. ತಮಿಳ್ನಾಡಲ್ಲಿ ಎಲ್ಲ ಮುಸಲ್ಮಾನರು ತಮಿಳ್ ಮಾತಾಡಬೇಕು, ಮಾತಾಡ್ತಾರೆ, ಅವರ ಧರ್ಮ ಅದು. ಕೇರಳದಲ್ಲಿ ಮಲಯಾಳಿ ಮಾತಾಡ್ತಾರೆ.